ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ ಕಾರುಣಿಕ ಪುರುಷರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳನ್ನು ಗುರುತಿಲ್ಲದವರೆಗೆ ಗುರುತಿಸಿಕೊಟ್ಟಂತಹ ಗುರುಗಳಾದ ಲಿಂಗೈಕ್ಯ ಜಗದ್ಗುರು ಸಂಗನ ಬಸವ ಮಹಾಸ್ವಾಮಿಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ನನಗೆ ಚಿನ್ಮಯ ದೀಕ್ಷಣವನ್ನು ಕೊಟ್ಟಿರುವಂತಹ ಗುರುಗಳಾದ ಪೂಜ್ಯ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀಗಿರಿ ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ ಪೂಜ್ಯರಲ್ಲಿ ನನಗೆ ಚಿಕ್ಕವನಿಂದಾಗಲೂ ಮಾರ್ಗದರ್ಶನವನ್ನು ನೀಡಿರುವಂತಹ ಗುರುಗಳಾದಂತಹ ಹಂಪಿ ಹೇಮಕೂಟ ಶೂನ್ಯ ಸಿಂಹಾಸನಾಧೀಶ್ವರ ಪೂಜ್ಯ ಶ್ರೀ ಮನ್ಯರಂಜನ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳಲ್ಲಿ ಎನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಬಲಗಡೆ ಕುಳಿತಿರುವಂತಹ ಶ್ರೀಮನಿಪ್ರ ಶಿವಬಸವ ಮಹಾಸ್ವಾಮಿಗಳು ವಿರಕ್ತಮಠ ಅಕ್ಕಿಯಾಲೂರು, ಶ್ರೀಮನಿಪ್ರ ಚನ್ನವೀರ ಮಹಾಸ್ವಾಮಿಗಳು ಜಂಗಮಲಿಂಗ ಕ್ಷೇತ್ರ ಲಿಂಗನಾಯಕನಹಳ್ಳಿ, ಶ್ರೀಮನಿಪ್ರ ಬಸವಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತಮಠ ಒಳಬಳ್ಳಾರಿ, ಶ್ರೀಮನಿಪ್ರ ಕೊಟ್ಟೂರು ಮಹಾಸ್ವಾಮಿಗಳು ಶ್ರೀ ಸಂಗನ ಬಸವೇಶ್ವರ ವಿರಕ್ತಮಠ ದರೂರು, ಶ್ರೀಮನಿಪ್ರ ನಿರಂಜನ ಪ್ರಭು ಮಹಾಸ್ವಾಮಿಗಳು ಶ್ರೀಗಿರು ಒಪ್ಪತ್ತೇಶ್ವರ ಮಠ ಗದಗ ನಾಗಲಾಪುರ ಕುರುಗೋಡು, ಶ್ರೀಮನಿಪ್ರ ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಶಾಖಾ ವಿರಕ್ತಮಠ ಬೂದುಗುಂಪ, ಶ್ರೀ ಪೂಜ್ಯ ಶ್ರೀ ಮರಿಕೊಟ್ಟೂರು ದೇಶಿಕರು ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಶಾಖಾ ವಿರಕ್ತಮಠ ಶ್ರೀಧರಗಡ್ಡೆ, ಪೂಜ್ಯ ಶ್ರೀ ವಿಶ್ವೇಶ್ವರ ದೇವರು ಶ್ರೀ ಅನ್ನದಾನೇಶ್ವರ ಶಾಖಾ ಮಠ ಸಂಗನಾಳ ಹಾಗೂ ಎನ್ನ ಆತ್ಮೀಯ ಗೆಳೆಯರಾದಂತಹ ದೋಟಿಹಾಳದ ಚಂದ್ರಶೇಖರ ದೇವರಲ್ಲಿ, ಅರ್ಜುನಿಗೆಯ ಗುರುದೇವ ದೇವರಲ್ಲಿ, ಲಿಂಗನಾಯಕನಹಳ್ಳಿಯ ನಿರಂಜನ ದೇವರಲ್ಲಿ, ಧಾರವಾಡದ ಶಿವಬಸವ ದೇವರಲ್ಲಿ, ಹಾವೇರಿಯ ವಿರೂಪಾಕ್ಷ ದೇವರಲ್ಲಿ, ಸಿರುಗುಪ್ಪದ ಬಸವಭೂಷಣ ಮಹಾಸ್ವಾಮಿಗಳ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಗೆ ದಯಮಾಡಿಸಿ ಎಲ್ಲವನ್ನ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದಂತಹ ಅನೇಕ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಬಳ್ಳಾರಿಯ ವೀರಶೈವ ಸಂಘದ ಅಧ್ಯಕ್ಷರಾಗಿರುವಂತಹ ಕಣಕಲ್ ಮಹಾಂತೇಶ್ ಸರಲ್ಲಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಲ್ಲಿ, ಸೋಮಸಮುದ್ರ ಗ್ರಾಮದ ಸಮಸ್ತ ಶರಣ ತಂದೆ ತಾಯಿಗಳಲ್ಲಿ ಹಾಗೂ ಸುತ್ತಮುತ್ತಲಿருந்து ಬಂದಿರುವಂತಹ ಗ್ರಾಮಗಳ ಮದರೆ, ಶ್ರೀಧರಗಡ್ಡೆ, ದರೂರು, ಕುರುಗೋಡು, ಬೂದುಗುಂಪ ಹಾಗೂ ಹಾಲ್ಕೆರೆ ಶ್ರೀಮಠದ ಎಲ್ಲ ಶಾಖಾ ಮಠಗಳಿಂದ ಬಂದಿರುವಂತಹ ಕನಸಾವಿ, ಇಟ್ಟಗಿ ಹಾಗೂ ಬೇಲೂರು, ಕನಸಾವಿ, ಶಿವಯೋಗ ಮಂದಿರ ಹೀಗೆ ಅನಂತ ದೂರ ಊರುಗಳಿಂದ ಬಂದಿರುವಂತಹ ಎಲ್ಲ ಗ್ರಾಮಗಳ ಎಲ್ಲ ಸದ್ಭಕ್ತರಲ್ಲಿ ಹಾಗೂ ಸೋಮಸಮುದ್ರ ಗ್ರಾಮದ ಸುತ್ತಮುತ್ತಿರುವಂತಹ ವೀರಾಂಜನೇಯ ಕ್ಯಾಂಪ್, ಮದರೆ, ಯರಂಗಳ್ಳಿ, ದಮ್ಮೂರು, ಕೋಳೂರು, ಜಾಲಿಬೆಂಚಿ, ಕೊಳಗಲ್ಲು, ಸಿಂದಿಗೇರಿ, ಬೈಲೂರು, ಬಾದನಟ್ಟಿ, ಒದ್ದಟ್ಟಿ, ಶ್ರೀನಗರ ಕ್ಯಾಂಪ್, ಲಕ್ಷ್ಮೀನಗರ ಕ್ಯಾಂಪ್ ಹಾಗೂ ಎಲ್ಲ ಶಾಖಾ ಮಠಗಳ ಸದ್ಭಕ್ತರಲ್ಲಿ ಅನಂತನ ಶರಣು ಶರಣಾರ್ಥಿಗಳು. ನಾನು ಸಣ್ಣವನಿದ್ದಾಗನೇ ಪೂಜ್ಯ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರು ನನಗೆ ಮಾರ್ಗದರ್ಶನವನ್ನು ನೀಡುತ್ತಾ ಸದಾಕಾಲವು ಒಂದು ಸಂದರ್ಭದಲ್ಲಿ ನಾನು ಶಿವಯೋಗ ಮಂದಿರ ಬಿಟ್ಟು ಹೋಗುವಂಥ ಸಂದರ್ಭದಾಗ ಪೂಜ್ಯ ಗುರುಗಳು ನನಗೆ ಒಂದು ಮಾತು ಹೇಳಿದರು, ಇನ್ನೂ ವಿಚಾರ ಮಾಡು ಅಂತ ಹೇಳಿದಾಗ ಅವರ ಮಾತು ಕೇಳಲಾದ ಏನಾನು ಇಲ್ಲಿ ಹೋಗಿದ್ದಪ್ಪ ಅಂತಂದ್ರೆ ನಮಗೆ ಸಂಬಂಧ ಇರ್ತಿದ್ದಿಲ್ಲ. ನಮಗೆ ಸಂಬಂಧ ಇರುವಂತಹ ಮೂಲ ಕತ್ತು ಯಾರಪ್ಪ ಅಂತಂದ್ರೆ ಪೂಜ್ಯ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಅಂತಂದು ನಿಮಗೆಲ್ಲರಿಗೂ ತಿಳಿಸೋಕೆ ಇಷ್ಟಪಡ್ತೀನಿ. ನನ್ನನ್ನು ಶಾಖಾ ಮಠಕ್ಕೆ ಪೂಜ್ಯ ಗುರುಗಳಾದಂತಹ ಲಿಂಗೈಕ್ಯ ಸಂಗನ ಬಸವ ಮಹಾಸ್ವಾಮಿಗಳವರು 2010 ನನಗೆ ನೇಮಕ ಮಾಡ್ತಾರೆ. ಏನಪ್ಪ ಅಂತಂದ್ರೆ ನೀವು ನಮ್ಮ ಶಾಖಾ ಮಠದ ಮರಿದೇವರು ಅಂತಂದು ಹೇಳಿ ಸದಾಕಾಲವು ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡಲು ಎಲ್ಲ ರೀತಿಯಲ್ಲ ನೀವೆಲ್ಲ ಆಚಾರನಿಷ್ಠರಾಗಬೇಕು, ಸದಾಕಾಲ ಲಿಂಗ ಪೂಜೆಯನ್ನು ಎಲ್ಲ ಸದ್ಭಕ್ತರು ಧರ್ಮೋಪದೇಶನ
ಧರ್ಮೋಪದೇಶವನ್ನು ಮಾಡಬೇಕು. ಯಾರಿಗೂ ನೀವು ನೋವನ್ನು ಕೊಡಲಾರದೇ ಎಲ್ಲರಿಗೂ ಪ್ರೀತಿಯನ್ನು ಕೊಡುವಂತಹ ಸ್ವಾಮಿಗಳಾಗಬೇಕು ಅಂತಂದು ಎನ್ನ ಗುರುಗಳಾದಂತಹ ಸಂಗನ ಬಸವ ಮಹಾಸ್ವಾಮಿಗಳವರು ನಮಗೆ ಅಪ್ಪಣೆ ಪಡಿಸ್ತಾ ಇದ್ದರು. ಇದೇ ಗ್ರಾಮದಲ್ಲಿ 2019ರಲ್ಲಿ ಪೂಜ್ಯ ಸಂಗನ ಬಸವ ಮಹಾಸ್ವಾಮಿಗಳವರು ಈ ಗ್ರಾಮಕ್ಕೆ ಬರಮಾಡಿಕೊಂಡು ಉತ್ತರಾಧಿಕಾರಿ ಮಾಡುವಂಥ ಸಂದರ್ಭದಾಗ ಒಂದು ಮಾತು ಹೇಳಿದರು. ನಿಮಗೆ ನೆನಪೈದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನನಗೆ ನೆನಪೈತಿ. ಏನೋ ಅಪ್ಪಣೆ ಮಾಡಿದ್ರಪ್ಪ ಅಂತಂದ್ರೆ, ನಾವು ಈ ಮಠಕ್ಕೆ ಉತ್ತರಾಧಿಕಾರ ಮಾಡುವಂತಹ ದೇವರು ಏನಾದಾರ ಅಂತಂದ್ರೆ ಯಾವುದೇ ಜಾತಿ ಮತ ಪಂಥವನ್ನು ಬಯಸಲಾರ್ದನೆ ಯಾವುದೇ ಜಾತಿಗೆ ಮತಕ್ಕೆ ಸೀಮಿತರಾಗದೆ ಎಲ್ಲ ಸದ್ಭಕ್ತರಿಗೂ ಒಳ್ಳೆಯ ಒಂದೇ ಕಣ್ಣನ್ನು ನೋಡುವಂತಹ ಮರಿದೇವರು ಈ ದೇವರು ಅಂತ ಹೇಳಿದರು. ಅದೇ ತೆರನಾಗಿ ಇಲ್ಲಿ ಈ ಸೋಮಸಮುದ್ರ ಗ್ರಾಮ ಇರ್ಬೋದು, ಶ್ರೀಧರಗಡ್ಡೆ ಸುತ್ತಮುತ್ತಿರುವಂಥ ಎಲ್ಲ ಸದ್ಭಕ್ತರು ಎಷ್ಟು ನನಗೆ ಪ್ರೀತಿಯನ್ನು ಕೊಡ್ತೀರಪ್ಪ ಅಂತಂದ್ರೆ, ನಾನು ಸ್ವಾಮಿ ಆಗಿಲ್ಲಪ್ಪ ಅಂತಂದ್ರೆ ಕೇವಲ ಒಂದೇ ಒಂದು ತಂದೆ ತಾಯಿಗಳ ಮಾತ್ರ ನಾನು ಮಗ ಆಗಿರ್ತಿದ್ದೆ. ಆದರೆ ಆ ತಂದೆ ತಾಯಿಗಳನ್ನು ಬಿಟ್ಟು ಜಗದ್ಗುರು ಸಂಗನ ಬಸವ ಮಹಾಸ್ವಾಮಿಗಳ ಆಶೀರ್ವಾದ, ಪೂಜ್ಯ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳ ಮಾರ್ಗದರ್ಶನದಿಂದ ಈ ಗ್ರಾಮಕ್ಕೆ ಬಂದು ನಿಮ್ಮಂಥ ಸಾವಿರಾರು ತಂದೆ ತಾಯಿಗಳನ್ನು ಪಡೆದಿರುವಂಥ ಭಕ್ತ ಸ್ವಾಮಿಗಳನ್ನು ನಾನು ಕಂಡಿನಪ್ಪ ಅಂತಂದ್ರೆ ಈ ಅವರ ಆಶೀರ್ವಾದವೇ ಮೂಲ ಕಾರಣ ಅಂತಂದು ತಮಗೆ ತಿಳಿಸ್ತೇನೆ. ಯಾಕಪ್ಪ ಅಂತಂದ್ರೆ ನಾನು ಈ ಮಠಕ್ಕೆ ಬರಬೇಕಪ್ಪ ಅಂತಂದ್ರೆ ನಾನು ಮಠದ ಆಸ್ತಿ ಎಷ್ಟೈತಿ, ಹೊಲ ಎಷ್ಟೈತಿ, ಬಂಗಾರ ಎಷ್ಟೈತಿ, ಬೆಳ್ಳಿ ಎಷ್ಟೈತಿ ಅಂತ ನೋಡಿ ಬಂದಿಲ್ಲ. ಮಠ ಎಷ್ಟು ದೊಡ್ಡದೈತಿ ಅಂತಂದು ನೋಡಿ ಬಂದಿಲ್ಲ. ಆದ್ರೆ ನಾನು ಎದಕ್ಕೆ ಬಂದಿನಪ್ಪ ಅಂತಂದ್ರೆ ಇಂತಹ ಸಾವಿರಾರು ಸದ್ಭಕ್ತರ ಸಹಕಾರದಿಂದ ನಾನು ಮಠ ಕಟ್ಟೋದಕ್ಕಿಂತ ಮುಂಚೆ ಭಕ್ತರ ಮನಸ್ಸನ್ನು ಕಟ್ಟಬೇಕು ಎನ್ನುವಂತಹ ಸಂಕಲ್ಪವನ್ನು ಪೂಜ್ಯ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ಈ ಸಂಕಲ್ಪವನ್ನು ಪಡೆದಿದ್ದೇನೆ. ತಾವೆಲ್ಲ ಸಹಕಾರವನ್ನು ಕೊಡಬೇಕು. ನೀವೆಲ್ಲ ಒಂದು ದೇವಸ್ಥಾನಕ್ಕೆ ಬರಬೇಕಪ್ಪ ಅಂತಂದ್ರೆ ಮಠಗಳಿಗೆ ಬರುವಂಥ ಸಂದರ್ಭದಾಗ ಕಾಲಲ್ಲಿರುವಂತಹ ಸ್ಲಿಪ್ಪರನ್ನು ಬಿಟ್ಟು ಬರ್ತೀರಿಲ್ಲ, ಎಲ್ಲರೂ ಪಾದರಕ್ಷೆ ಬಿಟ್ಟು ಬರ್ತಿರಲಿಲ್ಲ. ಹಂಗೆ ನಮ್ಮ ಸೋಮ ಸಮುದ್ರದಲ್ಲಿರುವಂತಹ ಕೊಟ್ಟೂರು ಸ್ವಾಮಿ ಮಠಕ್ಕೆ ಬರಬೇಕಪ್ಪ ಅಂತಂದ್ರೆ ನೀವು ಒಂದನ್ನು ಬಿಟ್ಟು ಬರಬೇಕು. ಏನಪ್ಪ ಅಂತಂದ್ರೆ ನಾವು ಆ ಜಾತಿಯವ, ನಾನು ಈ ಜಾತಿಯವ, ನಾನು ಮೇಲು, ನಾನು ಕೀಳು, ನಾನು ರಾಜಕೀಯ, ನಾನು BJP, ನಾನು ಕಾಂಗ್ರೆಸ್ಸು, ನಾನು JDS, ಆ ಧರ್ಮ ಈ ಧರ್ಮ ಎಲ್ಲವನ್ನು ಬಿಟ್ಟು ನೀವು ಏನು ಅಪ್ಪ ಅಂತಂದ್ರೆ ನಾವು ಕೊಟ್ಟೂರು ಸ್ವಾಮಿಗಳ ಸದ್ಭಕ್ತರೆನ್ನುವಂತಹ ಪದವನ್ನು ಮಾತ್ರ ನೀವು ಮೆಟ್ಕೊಂಡು ಬರಬೇಕು ಅಂತಂದು ತಮಗೆಲ್ಲರಿಗೂ ಸೂಚನೆಯನ್ನು ಕೊಡಬೇಕಂತಂದು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಾನು ಇಲ್ಲಿ ಬರುವಂಥ ಎಲ್ಲ ಸದ್ಭಕ್ತರೆಲ್ಲಿಗೂ ಎಷ್ಟು ಪ್ರೀತಿಯನ್ನು ಕಂಡುಕೊಂಡಿದ್ದೇನೆ ಅಂತಂದ್ರೆ ಕೇವಲ ನಾವು ಒಂದಿಷ್ಟು ಜನರನ್ನು ಹೇಳಬೇಕಪ್ಪ ಅಂತಂದ್ರೆ ಟೈಮೇ ಸಾಲಂಗಿಲ್ಲ. ಎಷ್ಟೆಷ್ಟು ಸದ್ಭಕ್ತರು ನೀವೆಲ್ಲ ನನಗೆ ಸಹಕಾರನ ಕೊಟ್ಟಿದ್ದೀರಿ, ಪ್ರೀತಿಯನ್ನು ಕೊಟ್ಟಿದ್ದೀರಪ್ಪ ಅಂತಂದ್ರೆ ಎಲ್ಲ ರೀತಿಯಿಂದಲೂ ನನಗೆ ಪೂಜೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ. ನನಗೆ ಆಚಾರವನ್ನು ಸರಿಯಾಗಿ ಪೂಜೆಯ ಪ್ರಸಾದವನ್ನು ವ್ಯವಸ್ಥೆಯನ್ನು ಕೊಟ್ಟಿರುವಂತಹ ಸದ್ಭಕ್ತರದು ಸೋಮಸಮುದ್ರ ಗ್ರಾಮದ ಸದ್ಭಕ್ತರಂತಂದು ಬಹಳ ಸಂತೋಷದಿಂದ ಈ ಮೂಲಕ ತಮಗೆಲ್ಲ ತಿಳಿಸ್ತಾ ಇದ್ದೇನೆ. ನಾನು ಎಷ್ಟು ಪುಣ್ಯ ಮಾಡೀನಪ್ಪ ಅಂತಂದು ಬಹಳ ಪುಣ್ಯ ಮಾಡೀನಿ. ಯಾಕಪ್ಪ ಅಂತಂದ್ರೆ ಪೂಜ್ಯ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳ ಮಾತು ಕೇಳಾರ್ದ ನಾ ಏನು ಹೋಗಿದ್ದಪ್ಪ ಅಂತಂದ್ರೆ ಎಲ್ಲಿರ್ತಿದ್ದೇನೋ ಗೊತ್ತಿದ್ದಿಲ್ಲ. ಅವರ ಮಾತು ಕೇಳಿನಪ್ಪ ಅಂತಂದ್ರೆ ಇಷ್ಟೆಲ್ಲ ಪುಣ್ಯವಂತರ, ಇಷ್ಟೆಲ್ಲ ಸದ್ಭಕ್ತರನ್ನು ಪಡೆದಿರುವಂಥ ಪುಣ್ಯ ಭಾಗ್ಯಶಾಲಿ ಯಾರಪ್ಪ ಅಂತಂದ್ರೆ ನಾನು ಅಂತಂದು ಎದೆತಟ್ಟಿ ಸಾತ್ವಿಕ ಅಹಂಕಾರದಿಂದ ಹೇಳೋಕೆ ಇಷ್ಟಪಡ್ತೀನಿ. ಆ ತೆರನಾಗಿ ನನ್ನ ಒಂದು ಸಂಕಲ್ಪ ಏನಪ್ಪ ಅಂತಂದ್ರೆ ನಾನು 2 ವರ್ಷಗಳ ಹಿಂದೆ ಒಂದು ಮಾತು ಹೇಳಿದ್ದೆ. ಕಾರ್ಯಕ್ರಮದಾಗ ಒಂದು ಮಾತು ಹೇಳಿದ್ದೆ. ಏನಪ್ಪ ಅಂತಂದ್ರೆ ನೀವ್ಯಾರೂ ನನಗೆ ಕಾಣಿಕೆಯನ್ನು ಕೊಡಬೇಡಿ, ನೀವೇನು ನನಗೆ ಯಾವುದೇ ಹಣವನ್ನು ಕೊಡಬೇಡ್ರಿ, ಏನೂ ಕೊಡೋಕ್ಕೆ ಹೋಗಬೇಡ್ರಿ. ಈಗಾಗಲೇ ನಮ್ಮ ಶಿವಲಿಂಗ ಶಾಸ್ತ್ರಿಗಳು 1 ತಿಂಗಳಿಂದ ಎಲ್ಲ ಗ್ರಾಮಗಳಲ್ಲಿ ಪಾದಯಾತ್ರೆ ಮಾಡಬೇಕು ಎನ್ನುವಂಥ ಸಂಘಟನೆ ಮಾಡಿದರು. ಅವರೆಷ್ಟು ಗುರುಗಳು ಹೇಳಿದ್ರಲ್ಲ 3 ಗಂಟೆಗೆ ಹೋಗ್ತಿದ್ದರು. ಸೋಮಸಮುದ್ರ ಗ್ರಾಮದ ಎಲ್ಲ ಸದ್ಭಕ್ತರನ್ನು ಕರೆಕೊಂಡು ಹೋಗಿ 3 ಗಂಟೆಗೆ ಹೋಗಿ ಸದ್ಭಕ್ತರು ಬಾಗಿಲು ಬಡಿದು ತಾತ್ನೂರು ಬರಕ್ಕಂತಾರೆ, ಎದ್ದೇಳ್ರಿ ಗೌಡ್ರ ಯಜಮಾನ್ರ ಅಂತಂದು ಹೇಳಿ ಅಷ್ಟು ಸಂಘಟನೆ ಮಾಡಿರುವಂತಹ ಶಿವಲಿಂಗ ಶಾಸ್ತ್ರಿಗಳು ಅವರ ಪ್ರವಚನದಿಂದ ನೀವೆಲ್ಲ ಇಷ್ಟು ಬಂದಿರಪ್ಪ ಅಂತಂದ್ರೆ ಅವರು ಪೂಜ್ಯ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳ ಅಪ್ಪಣೆ. ಯಾಕಪ್ಪ ಅಂತಂದ್ರೆ ಅವರು ಶಿವಲಿಂಗ ಶಾಸ್ತ್ರಿಗಳು ಈಗಾಗಲೇ ಒಂದು ಕಾರ್ಯಕ್ರಮದ ಬುಕ್ ಆಗಿತ್ತಲ್ಲ, ಅವ್ರದ್ದು ಕಾರ್ಯಕ್ರಮ ಬುಕ್ ಆಗಿತ್ತು. ಜಗದ್ಗುರುಗಳು ಅಪ್ಪಣೆ ಮಾಡ್ಯಾರ, ಅವರ ಮಾತು ಮೀರಬಾರ್ದು ಅಂತಂದು ಆ ಕಾರ್ಯಕ್ರಮವನ್ನು ಬಿಟ್ಟು ಈ ಪಟ್ಟಾಧಿಕಾರಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎನ್ನುವಂಥ ಗುರುಗಳ ಅಪ್ಪಣೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ತಿರುವಂತಹ ಮೂಲ ಶಿವಲಿಂಗ ಶಾಸ್ತ್ರಿಗಳು ಆ ಸದ್ಭಕ್ತರನ್ನು
ನಾವೆಲ್ಲ ಮನದಾಳದಿಂದ ಮನಸ್ಸಿನಿಂದ ಹೇಳ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ನಾ ಎಲ್ಲ ಒಂದು ಮಾತು ಹೇಳಿದ್ದೆ, ಏನಪ್ಪ ಅಂತಂದ್ರೆ ನೀವು ದವಸ ಧಾನ್ಯ ಕೊಡೋಕೆ ಹೋಗ್ಬೇಡ್ರಿ ಅಂತಂದ. ಈಗಲೂ ಹೇಳಕೊಂತೀನಿ, ನೀವು ನನಗೆ ಹಣವನ್ನು ಕೊಡ್ತೀರೋ ಇಲ್ಲೋ ಗೊತ್ತಿಲ್ಲ, ಆದರೆ ದವಸ ಧಾನ್ಯಗಳು ಕೊಡ್ತೀರೋ ಇಲ್ಲ ಗೊತ್ತಿಲ್ಲ, ಆದರೆ ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆಗೆ ಹಾಕುವಂತಹ ಸಂಕಲ್ಪವನ್ನು ನೀವೆಲ್ಲ ಮಾಡಬೇಕು. ಎಲ್ಲ ಈ ಯುವತಿಯರು ಒಳ್ಳೆಯ ಸಮಾಜವನ್ನು ಕಟ್ಟುವಂತಹ ಸಹಕಾರವನ್ನು ನೀವೆಲ್ಲ ಎಲ್ಲ ಗ್ರಾಮದ ಎಲ್ಲ ಸಹಕಾರ ಎಲ್ಲ ಊರಿನ ಸದ್ಭಕ್ತರು ನೀವೆಲ್ಲ ನನಗೆ ಸಹಕಾರವನ್ನು ಕೊಡಬೇಕು ಅಂತಂದು ತಮಗೆಲ್ಲರಿಗೂ ತಿಳಿಸಿ ನಾನು ಅತ್ಯಂತ ಪುಣ್ಯಶಾಲಿಯಾಗಿ ನಾನು ಕೊನೆಯ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಿನ ಸಂದರ್ಭದಲ್ಲಿ ಈ ಭಾಗಕ್ಕೆ ಈ ಭೂಮಿಗೆ ಒಳ್ಳೆಯ ಮಳೆಯನ್ನು ಬೆಳೆಯನ್ನು ಅತಿ ಕಡಿಮೆ ಬಂದಿರುವಂಥ ಸಂದರ್ಭದಾಗ ರೈತರು ಬಹಳ ಕಷ್ಟದಿಂದಾರೆ. ಆ ಎಲ್ಲ ರೈತರಿಗೂ ಆ ಭಗವಂತ ಜಗದ್ಗುರು ಕೊಟ್ಟೂರು ಮಹಾಸ್ವಾಮಿಗಳವರು, ಸಂಗನಬಸವ ಮಹಾಸ್ವಾಮಿಗಳವರು, ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಎಲ್ಲ ಗ್ರಾಮಗಳಲ್ಲಿ ಒಳ್ಳೆಯ ಬೆಳೆಗೆ ತಕ್ಕ ಬೆಲೆಯನ್ನು ಆ ಭಗವಂತ ನಿಮಗೆಲ್ಲರಿಗೂ ಕೊಡಲಿ ಅಂತಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಈಗಿನ ಸಂದರ್ಭದಲ್ಲಿ ಒಂದು ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ನಮ್ಮ ಭಾರತದ ಎಲ್ಲ ಯೋಧರು ಅವರಿಗೆ ಧೈರ್ಯವನ್ನು ಕೊಡಬೇಕು, ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು. ನಮ್ಮ ಭಾರತ ದೇಶ ಒಗ್ಗಟ್ಟಿನಿಂದ ಆ ಗೆಲುವನ್ನು ಸಾಧಿಸಿ ನಮ್ಮ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು ಎನ್ನುವಂತಹ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಎಲ್ಲ ಸಹಕಾರವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಹಳ ದಿನಗಳಿಂದ 12 ದಿನಗಳಿಂದ ದಾಸೋಹವನ್ನು ಸೇವೆಯನ್ನು ಮಾಡ್ತಿದ್ದೀರಿ. ಆ ಎಲ್ಲ ದಾಸೋಹಿಗಳಿಗೆ ಇವತ್ತಿನ ದಿನ ಲಕ್ಷ್ಮೀನಗರ ಕ್ಯಾಂಪಿನ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಒಂದೊಂದು ದಿನದ ಪ್ರಸಾದ ಸೇವೆಯನ್ನು ಎಲ್ಲ ಗ್ರಾಮದ ಸದ್ಭಕ್ತರು ಮಾಡಿದ್ದರು. ಈ ದಿನದ ಪ್ರಸಾದ ಸೇವೆಯನ್ನು ಲಕ್ಷ್ಮೀನಗರ ಕ್ಯಾಂಪಿನ ಸದ್ಭಕ್ತರು ಸಹ ಎಲ್ಲರೂ ಕೂಡಿಕೊಂಡು ಪ್ರಸಾದ ಸೇವೆಯನ್ನು ಮಾಡಿದ್ದೇವೆ. 12 ದಿನಗಳಿಂದ ಪ್ರಸಾದ ಸೇವೆ ಮಾಡಿರುವಂಥ ಎಲ್ಲ ಸದ್ಭಕ್ತರಿಗೂ ಗುರುಗಳ ಆಶೀರ್ವಾದ ಇರಲಿ. ಜಗದ್ಗುರು ಸಂಗನಬಸವ ಮಹಾಸ್ವಾಮಿಗಳವರ, ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಎಲ್ಲ ಸದ್ಭಕ್ತರಿಗಿರಲಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬಹಳ ಮಂದಿ ಸೋಮ ಸಮುದ್ರ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು, ತಾಯಂದಿರು, ಯುವಕರು, ಹಿರಿಯರು ಎಲ್ಲರೂ ಇದ್ದೀರಿ. ಅವರನ್ನು ಹೆಸರು ಹೇಳಬೇಕಪ್ಪ ಅಂತಂದ್ರೆ 2-3 ತಾಸು ಬೇಕು. ಕಾರ್ಯಕ್ರಮಗಳನ್ನು ಮಾಡುವಂತಹ ಕೆಲಸಕ್ಕೆ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಅಂತಂದು ತಮ್ಮೆಲ್ಲರೂ ವಿನಂತಿಸಿಕೊಂಡು, ಹಾಗೂ ಪ್ರತಿದಿನವೂ ಸೋಮ ಸಮುದ್ರ ಗ್ರಾಮದಲ್ಲಿ ನಡೆಯುವಂತಹ ಪುರಾಣಕ್ಕೆ ಶ್ರೀಧರಗಡ್ಡೆಯಿಂದ ಗುರುಗಳ ಅಪ್ಪಣೆ ಮೇರೆಗೆ ಶ್ರೀಧರಗಡ್ಡೆ ಸದ್ಭಕ್ತರು ಸಹ ಪ್ರತಿನಿತ್ಯವೂ ಪ್ರಸಾದ ಸೇವೆಯನ್ನು ಅಡಿಗೆ ಮಾಡುವಂತಹ ಸೇವೆಯನ್ನು ಮಾಡಿದ್ದೀರಿ. ಆ ಎಲ್ಲ ಶ್ರೀಧರಗಡ್ಡೆ ಸುತ್ತಮುತ್ತಿರುವಂಥ ಎಲ್ಲ ಸದ್ಭಕ್ತರಿಗೂ ಗುರುಗಳ ಆಶೀರ್ವಾದ ಇರಲಿ. ನಮ್ಮ ಕಾರ್ಯಕ್ರಮದ ಪ್ರಚಾರವನ್ನು ಮಾಡಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರು, TV ಇರ್ಬೋದು, ಪತ್ರಿಕಾ ವರದಿಯವರು ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲ ಪತ್ರಿಕಾ ಮತ್ತು TV ಮಾಧ್ಯಮದವರಿಗೂ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ. ಆ ಮಾಧ್ಯಮದಿಂದ ಅವರ ಮಾಧ್ಯಮದಿಂದ ನಮ್ಮ ಮಠವು ಪ್ರಚಾರ ಬರಲಿ. ಒಳ್ಳೆಯ ಕಾರ್ಯವನ್ನು ಮಾಡುವಂತಹ ಅವರ ಮಾಧ್ಯಮಕ್ಕೆ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಂಘಟನೆಯದೊಂದಿಗೆ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಿಲ್ಲಿಸಿರುವಂತಹ ಪೊಲೀಸ್ ಅಧಿಕಾರಿಗಳಿರ್ಬೋದು, ವಿದ್ಯುತ್ತಿನ ಅಧಿಕಾರಿಗಳಿರ್ಬೋದು, ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮದ ಎಲ್ಲ ಹಿರಿಯರು ಎಲ್ಲರೂ ಕೂಡಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ಆ ಎಲ್ಲ ಸದ್ಭಕ್ತರಿಗೂ ಎಲ್ಲ ಅಧಿಕಾರಿಗಳು ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಎಂದು ಹೇಳಿ ಕೊನೆಯ ಮಾತು, ನೀವೆಲ್ಲರೂ ನನಗೆ ಬರ್ತೀರಪ್ಪ ಅಂತಂದ್ರೆ ನಿಮ್ಮ ಜಾತಿ ಮತ ಧರ್ಮವನ್ನು ಎಲ್ಲವನ್ನ ಬಿಟ್ಟು ನೀವೆಲ್ಲರೂ ಕೊಟ್ಟೂರು ಸ್ವಾಮಿ ಮಠದ ಸದ್ಭಕ್ತರು ಎನ್ನುವಂಥ ಮಾತನ್ನು ಇಟ್ಟುಕೊಂಡು ಬರಬೇಕು. ನನ್ನನ್ನು ಯಾವುದಕ್ಕೋಸ್ಕರ ಯೂಸ್ ಮಾಡಬೇಕಪ್ಪ ಅಂತ ಹೇಳ್ತೀನಿ. ನಿಮ್ಮ ಜಾತಿಗೆ ನನ್ನನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಮತಕ್ಕೆ ಜಾತಿಗೆ ನನ್ನ ಸೀಮಿತ ಮಾಡ್ಕೊಳ್ಬೇಡ್ರಿ, ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ನನಗೆ ನಿಮ್ಮ ಮಾಡುವಂಥ ಒಳ್ಳೆಯ ಕಾರ್ಯಕ್ಕೆ ನನ್ನ ಯೂಸ್ ಮಾಡ್ಕೊಳ್ಬೇಕು. ಈ ಭಾಗದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕಪ್ಪ ಅಂತಂದ್ರೆ ಪೂಜ್ಯ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳ ಮಾರ್ಗದರ್ಶನದಿಂದ ವೇದಿಕೆ ಮೇಲೆ ಕುಳಿತುಕೊಳ್ಳಲು ನಾನು ಸಿದ್ಧನಿದ್ದೇನೆ, ಕೆಳಗೆ ನಿಂತುಕೊಂಡು ಕಸವನ್ನು ಹೊಡೆಯಲು ನಾನು ಸಿದ್ಧನಿದ್ದೇನೆ ಅಂತಂದು ಪೂಜ್ಯ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರಿಗೆ ಆಶೀರ್ವಾದವನ್ನು ಪಡೆದು ಎಲ್ಲ ಸದ್ಭಕ್ತರು ಬಹಳ ಯಶಸ್ವಿಗೊಳಿಸಿದ್ದೀರಿ. ಎಲ್ಲರಿಗೂ ಮತ್ತು ಇನ್ನೂ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಪ್ಪ ಅಂತಂದ್ರೆ ನಮ್ಮ ಎಲ್ಲ ಸಹಪಾಠಿಗಳು, ಎಲ್ಲ ಮಠದ ನಮ್ಮ ಕುರುಗೋಡು ಇರ್ಬೋದು, ದರೂರು, ಸಂಗನಾಳ, ಬೂದುಗುಂಪ, ಶ್ರೀಧರಗಡ್ಡೆ ಹಾಗೂ
ಲಿಂಗನಾಯಕನಹಳ್ಳಿಯ ಎಲ್ಲ ಎಲ್ಲ ನಮ್ಮ ಸ್ವಾಮಿಗಳು, ನಮ್ಮ ಆತ್ಮೀಯ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಟೊಂಕವನ್ನು ಕಟ್ಟಿ ತಮ್ಮ ಮಠವನ್ನು ಬಿಟ್ಟು ನಮ್ಮ ಗೆಳೆಯನ ಪಟ್ಟಾದಿ ಕಾರ್ಯಕ್ರಮಕ್ಕೆ ಹೋಗಿ ಯಶಸ್ವಿಗೊಳಿಸಬೇಕಂತಂದು ಅವರೆಲ್ಲರೂ ಈ ಕಾರ್ಯಕ್ರಮ ಬಂದು 12 ದಿನಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆಲ್ಲರನ್ನ ಯಶಸ್ವಿಗೊಳಿಸಿದ್ದೀರಿ. 12 ದಿನಗಳಿಂದ ಒಳ್ಳೆಯ ನಿನಾದ ಸುನಾದಗಳ ಮೂಲಕ ನಿಮ್ಮೆಲ್ಲರನ್ನ ಮನಮುಟ್ಟುವ ಹಾಗೆ ಸಂಗೀತವನ್ನು ಉಣಬಡಿಸಿರುವಂತಹ ಸಂಗೀತಗಾರರಿಗೆ, ನಿಮಗೆ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಪ್ರವಚನ ನೀಡಿರುವಂತಹ ನಮ್ಮ ಗದಗಿನ ಶಿವಲಿಂಗ ಶಾಸ್ತ್ರಿಗಳಿಗೂ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಎಂದು ಹೇಳಿ ಎಲ್ಲರೂ. ಇನ್ನೊಂದು ಮಾತು, ನನ್ನ ಹಡೆದಿರುವಂತಹ ನನ್ನ ಜನ್ಮವನ್ನು ಕೊಟ್ಟಿರುವಂತಹ ತಂದೆ ತಾಯಿಗಳಲ್ಲಿ ಒಂದು ಮಾತು, ನಾನು ಪೂಜ್ಯ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರ ಪಾದದಲ್ಲಿ ಇದ್ದೇನೆ. ನನ್ನ ಬಗ್ಗೆ ಯಾವುದೇ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಪೂಜ್ಯ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಹೆಂಗೆ ನೋಡೋಕೆ ಕುಂತಾರಪ್ಪ ಅಂತಂದ್ರೆ, ಹಿಂದಿನ ಲಿಂಗೈಕ್ಯ ಜಗದ್ಗುರು ಸಂಗನ ಬಸವ ಮಹಾಸ್ವಾಮಿ ಯಾವ ರೀತಿ ನನ್ನ ಮೇಲೆ ಪ್ರೀತಿ ಇದ್ದರೋ ಅದೇ ಪ್ರೀತಿಯನ್ನು ಶಿವಯೋಗ ಮಂದಿರದಲ್ಲಿ ಇದ್ದರೂ ಕೊಟ್ಟಿದ್ದರು. ಅದೇ ರೀತಿಯಾಗಿ ಇದೇ ಮಠದಲ್ಲಿ ಒಳ್ಳೆಯ ರೀತಿಯಿಂದ ಒಳ್ಳೆಯ ಪ್ರೀತಿಯನ್ನು ಕಾಳಜಿಯನ್ನು ಮಾಡುವಂತಹ ಪೂಜ್ಯ ಗುರುಗಳು ನನಗೆ ಸಿಕ್ಕಿದ್ದಾರೆ. ತಾವೆಲ್ಲರೂ ಬಹಳ ಯಾವುದೇ ಚಿಂತೆನ ಮಾಡಬೇಡ್ರಿ. ಎಲ್ಲ ಸೋಮಸಮುದ್ರ ಗ್ರಾಮದ ಎಲ್ಲ ಸದ್ಭಕ್ತರು ನನಗೆ ಬಹಳ ಪ್ರೀತಿಯನ್ನು ಗೌರವವನ್ನು ಕೊಡುವಂತಹ ಸದ್ಭಕ್ತರು ಸೋಮಸಮುದ್ರ ಗ್ರಾಮದ ಸದ್ಭಕ್ತರು ಸಿಕ್ಕಿದ್ದಾರೆ. ಆ ಎಲ್ಲ ಸದ್ಭಕ್ತರ ಉಡಿಯೊಳಗೆ ನೀವೆಲ್ಲ ನನ್ನನ್ನು ಹಾಕಿದ್ದೀರಿ. ಅವರೆಲ್ಲೂ ಒಳ್ಳೆಯ ರೀತಿಯಿಂದ ಪ್ರೀತಿಯಿಂದ ಗೌರವವನ್ನು ಕೊಡುವಂಥ ಸದ್ಭಕ್ತರು ಸೋಮಸಮುದ್ರ ಗ್ರಾಮದ ಸದ್ಭಕ್ತರು ಇದ್ದಾರೆ ಅಂತಂದು ಹೇಳಿ ತಾವೆಲ್ಲ ಯಾವುದೇ ಚಿಂತೆಯನ್ನು ಮಾಡದೆ ನನಗೆ ಒಳ್ಳೆಯ ಸಾಧನೆ ಮಾಡುವಂತಹ ಹಾದಿಯಲ್ಲಿ ನನಗೆ ಅನುಕೂಲ ಮಾಡಿಕೊಡಬೇಕು ಅಂತಂದು ಎಲ್ಲ ಸಂಬಂಧಿಕರಲ್ಲಿ ಪೂರ್ವಾಶ್ರಮದಲ್ಲಿ ಹೇಳಿ, ನನ್ನ ಪೂರ್ವಾಶ್ರಮದ ಊರಿನ ಮಲ್ಲಿನಕೇರಿಯಿಂದ ಸಹ ಸದ್ಭಕ್ತರು ಬಂದಿದ್ದಾರೆ. ಅವರೆಲ್ಲರಿಗೂ ಗುರುಗಳ ಆಶೀರ್ವಾದ ಇರಲಿ. ಹಾಗೂ ಹಾಲ್ಕೇರಿ ಶ್ರೀಮಠದ ಕನಸಾವಿ, ಇಟ್ಟಿಗಿ, ಹೊಸಪೇಟೆ, ಬಳ್ಳಾರಿ, ಬೂದುಗುಂಪ, ದರೂರು, ಶ್ರೀಧರಗಡ್ಡೆ, ಗರಗನಾಗಲಪುರ, ಶಿವಯೋಗ ಮಂದಿರ, ನಸೀಬಿ, ಬೇಲೂರು, ಮಲ್ಲಿನಕೇರಿ, ಹೀಗೆ ಬಹಳ ಊರುಗಳಿಂದ ಎಲ್ಲ ಸದ್ಭಕ್ತರು ಬಂದಿದ್ದಾರೆ. ಗಜೇಂದ್ರಗಢದಿಂದಲೂ ಸಹ ಸದ್ಭಕ್ತರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಗುರುಗಳ ಆಶೀರ್ವಾದ ಇರಲಿ ಅಂತಂದು ಪ್ರಾರ್ಥನೆಯನ್ನು ಮಾಡಿ, ಆಗ ಗರಗನಾಗಲಾಪುರದಿಂದ ಸಮಾಳವನ್ನು ತೆಗೆದುಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಂದು ಆ ಗ್ರಾಮದ ಸದ್ಭಕ್ತರು ಸಹ ಬಂದಿದ್ದಾರೆ. ಅವರಿಗೂ ಸಹ ಗುರುಗಳ ಆಶೀರ್ವಾದ ಇರಲಿ ಎಂದು ಹೇಳಿ ನನ್ನ ಮಾತು ವಿರಾಮ ನೀಡಿ ತಮಗೆ ಅನಂತ ಪ್ರಣಾಮಗಳು.